ಪ್ಲಾಟ್ಫಾರ್ಮ್ನಲ್ಲಿ ನಿಮ್ಮ ವಿಡಿಯೋಗಳ ಗೋಚರತೆಯನ್ನು ಸುಧಾರಿಸಲು ಯೂಟ್ಯೂಬ್ SEO ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮುಖ್ಯವಾಗಿದೆ. ಹುಡುಕಾಟಕ್ಕಾಗಿ ನಿಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ಅತ್ಯುತ್ತಮವಾಗಿಸಲು ಕೆಲವು ಉನ್ನತ ಸಲಹೆಗಳು ಇಲ್ಲಿವೆ. 1. ಕೀವರ್ಡ್ ಸಂಶೋಧನೆ. ಗೂಗಲ್ ಕೀವರ್ಡ್ ಪ್ಲಾನರ್, ಯೂಟ್ಯೂಬ್ ಸಲಹೆಗಳು ಅಥವಾ ಮೂರನೇ ವ್ಯಕ್ತಿಯ ಪರಿಕರಗಳಂತಹ ಪರಿಕರಗಳನ್ನು ಬಳಸಿಕೊಂಡು ಸಂಬಂಧಿತ ಕೀವರ್ಡ್ಗಳನ್ನು ಗುರುತಿಸಿ. ಹುಡುಕಾಟ ಪರಿಮಾಣ ಮತ್ತು ಸ್ಪರ್ಧೆಯ ಉತ್ತಮ ಸಮತೋಲನದೊಂದಿಗೆ ಕೀವರ್ಡ್ಗಳನ್ನು ಆರಿಸಿ. 2. ಕಸ್ಟಮೈಸ್ ಮಾಡಿದ ಶೀರ್ಷಿಕೆ. ಬಲವಾದ ಮತ್ತು ಕೀವರ್ಡ್ ಭರಿತ ಶೀರ್ಷಿಕೆಯನ್ನು ರಚಿಸಿ. ಹುಡುಕಾಟ ಫಲಿತಾಂಶಗಳಲ್ಲಿ ಇದು ಉತ್ತಮವಾಗಿ ಪ್ರದರ್ಶಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಅದನ್ನು 60 ಅಕ್ಷರಗಳ ಅಡಿಯಲ್ಲಿ ಇರಿಸಿ. 3. ವಿಡಿಯೋ ವಿವರಣೆ. ನಿಮ್ಮ ಗುರಿ ಕೀವರ್ಡ್ಗಳನ್ನು ಸ್ವಾಭಾವಿಕವಾಗಿ ಒಳಗೊಂಡಿರುವ ವಿವರವಾದ ಮತ್ತು ತಿಳಿವಳಿಕೆ ವಿವರಣೆಯನ್ನು ಬರೆಯಿರಿ. ನಿಮ್ಮ ವೆಬ್ಸೈಟ್, ಸಾಮಾಜಿಕ ಮಾಧ್ಯಮ ಮತ್ತು ಇತರ ಸಂಬಂಧಿತ ವಿಷಯಕ್ಕೆ ಲಿಂಕ್ಗಳನ್ನು ಸೇರಿಸಿ. 4. ಟ್ಯಾಗ್. ನಿಮ್ಮ ವಿಡಿಯೋ ವಿಷಯಕ್ಕೆ ಸಂಬಂಧಿಸಿದ ವಿಶಾಲ ಮತ್ತು ನಿರ್ದಿಷ್ಟ ಟ್ಯಾಗ್ಗಳ ಮಿಶ್ರಣವನ್ನು ಬಳಸಿ. ನಿಮ್ಮ ಮುಖ್ಯ ಕೀವರ್ಡ್ಗಳು ಮತ್ತು ಸಂಬಂಧಿತ ಪದಗುಚ್ಛಗಳ ವ್ಯತ್ಯಾಸಗಳನ್ನು ಸೇರಿಸಿ. 5. ಥಂಬ್ನೇಲ್ ಗ್ರಾಹಕೀಕರಣ. ನಿಮ್ಮ ವಿಡಿಯೋವನ್ನು ನಿಖರವಾಗಿ ಪ್ರತಿನಿಧಿಸುವ ಆಕರ್ಷಕ ಥಂಬ್ನೇಲ್ಗಳನ್ನು ವಿನ್ಯಾಸಗೊಳಿಸಿ. ಉತ್ತಮ ಗುಣಮಟ್ಟದ ಚಿತ್ರಗಳನ್ನು ಬಳಸಿ ಮತ್ತು ಸ್ಪಷ್ಟತೆಗಾಗಿ ಪಠ್ಯವನ್ನು ಸೇರಿಸುವುದನ್ನು ಪರಿಗಣಿಸಿ. 6. ವಿಡಿಯೋ ಪ್ರತಿಲೇಖನ ಮತ್ತು ಮುಚ್ಚಿದ ಶೀರ್ಷಿಕೆಗಳು. ಸೂಚ್ಯಂಕಕ್ಕೆ ಹೆಚ್ಚಿನ ಪಠ್ಯದೊಂದಿಗೆ ಯೂಟ್ಯೂಬ್ ಅನ್ನು ಒದಗಿಸಲು ನಿಮ್ಮ ವಿಡಿಯೋದ ನಕಲನ್ನು ಅಪ್ಲೋಡ್ ಮಾಡಿ. ನಿಮ್ಮ ವಿಷಯವನ್ನು ಪ್ರವೇಶಿಸಲು ಮತ್ತು ಅನ್ವೇಷಣೆಯನ್ನು ಸುಧಾರಿಸಲು ಮುಚ್ಚಿದ ಶೀರ್ಷಿಕೆಗಳನ್ನು ಸೇರಿಸಿ. 7. ಪ್ಲೇ ಪಟ್ಟಿ. ಕೀವರ್ಡ್ ಭರಿತ ಶೀರ್ಷಿಕೆಗಳೊಂದಿಗೆ ನಿಮ್ಮ ವಿಡಿಯೋಗಳನ್ನು ಪ್ಲೇ ಪಟ್ಟಿಗಳಲ್ಲಿ ಆಯೋಜಿಸಿ. ಪ್ಲೇ ಪಟ್ಟಿಗಳು ನಿಮ್ಮ ವಿಷಯದ ಅನ್ವೇಷಣೆಯನ್ನು ಹೆಚ್ಚಿಸಬಹುದು ಮತ್ತು ಹೆಚ್ಚಿನದನ್ನು ವೀಕ್ಷಿಸಲು ವೀಕ್ಷಕರನ್ನು ಪ್ರೋತ್ಸಾಹಿಸಬಹುದು. 8. ನಿಶ್ಚಿತಾರ್ಥದ ಮೆಟ್ರಿಕ್ಗಳು. ಇಷ್ಟಗಳು, ಕಾಮೆಂಟ್ಗಳು ಮತ್ತು ಹಂಚಿಕೆಗಳನ್ನು ಪ್ರೋತ್ಸಾಹಿಸಿ. ನಿಮ್ಮ ವಿಷಯವು ಮೌಲ್ಯಯುತವಾಗಿದೆ ಎಂದು ಯೂಟ್ಯೂಬ್ಗೆ ಹೆಚ್ಚಿನ ನಿಶ್ಚಿತಾರ್ಥದ ಸಂಕೇತಗಳು. ನಿಮ್ಮ ವಿಡಿಯೋಗಳ ಸುತ್ತಲೂ ಸಮುದಾಯವನ್ನು ನಿರ್ಮಿಸಲು ಕಾಮೆಂಟ್ಗಳಿಗೆ ಪ್ರತ್ಯುತ್ತರಿಸಿ. 9. ವಿಡಿಯೋ ಉದ್ದ ಮತ್ತು ಗುಣಮಟ್ಟ. ಉತ್ತಮ ಗುಣಮಟ್ಟದ ತೊಡಗಿಸಿಕೊಳ್ಳುವ ವಿಡಿಯೋಗಳನ್ನು ರಚಿಸಿ. ಯಾವುದೇ ನಿರ್ದಿಷ್ಟ ಸೂಕ್ತ ಉದ್ದವಿಲ್ಲದಿದ್ದರೂ ಮೌಲ್ಯವನ್ನು ಒದಗಿಸಲು ನಿಮ್ಮ ವಿಡಿಯೋಗಳನ್ನು ಸಾಕಷ್ಟು ಉದ್ದವಾಗಿ ಇರಿಸಲು ಪ್ರಯತ್ನಿಸಿ, ಆದರೆ ವೀಕ್ಷಕರು ಆಸಕ್ತಿಯನ್ನು ಇರಿಸಿಕೊಳ್ಳಲು ಸಾಕಷ್ಟು ಸಂಕ್ಷಿಪ್ತವಾಗಿ. 10. ಇತರ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಚಾರ ಮಾಡಿ. ಗೋಚರತೆಯನ್ನು ಹೆಚ್ಚಿಸಲು ನಿಮ್ಮ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮ, ಬ್ಲಾಗ್ ಅಥವಾ ವೆಬ್ಸೈಟ್ನಲ್ಲಿ ಹಂಚಿಕೊಳ್ಳಿ. ಅಡ್ಡ ಪ್ರಚಾರವು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೆಚ್ಚಿನ ದಟ್ಟಣೆಯನ್ನು ಉಂಟುಮಾಡಬಹುದು. 11. ಕಸ್ಟಮ್ ಥಂಬ್ನೇಲ್. ಎದ್ದು ಕಾಣುವ ಮತ್ತು ವಿಡಿಯೋ ವಿಷಯಕ್ಕೆ ಸಂಬಂಧಿಸಿದ ಕಸ್ಟಮ್ ಥಂಬ್ನೇಲ್ಗಳನ್ನು ರಚಿಸಿ. ಥಂಬ್ನೇಲ್ಗಳು ಸಾಮಾನ್ಯವಾಗಿ ವೀಕ್ಷಕರು ಗಮನಹರಿಸುವ ಮೊದಲ ವಿಷಯವಾಗಿದೆ, ಆದ್ದರಿಂದ ಅವುಗಳನ್ನು ಆಕರ್ಷಕವಾಗಿಸಿ. 12. ಆಗಾಗ್ಗೆ ಅಪ್ಲೋಡ್ ವೇಳಾಪಟ್ಟಿ. ಪ್ರೇಕ್ಷಕರ ನಿರೀಕ್ಷೆಗಳನ್ನು ಹೆಚ್ಚಿಸಲು ಸ್ಥಿರವಾದ ಪೋಸ್ಟ್ ವೇಳಾಪಟ್ಟಿಯನ್ನು ಸ್ಥಾಪಿಸಿ. ನಿಯಮಿತ ಅಪ್ಲೋಡ್ಗಳು ನಿಮ್ಮ ಚಾನಲ್ನ ಅಲ್ಗಾರಿದಮಿಕ್ ಕಾರ್ಯಕ್ಷಮತೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರಬಹುದು. ಈ ಯೂಟ್ಯೂಬ್ SEO ತಂತ್ರಗಳನ್ನು ಕಾರ್ಯಗತಗೊಳಿಸುವ ಮೂಲಕ ನಿಮ್ಮ ವಿಡಿಯೋಗಳ ಅನ್ವೇಷಣೆಯನ್ನು ನೀವು ಹೆಚ್ಚಿಸಬಹುದು ಮತ್ತು ಪ್ಲಾಟ್ಫಾರ್ಮ್ನಲ್ಲಿ ನಿಮ್ಮ ವೀಕ್ಷಕರನ್ನು ಹೆಚ್ಚಿಸಬಹುದು. ಯೂಟ್ಯೂಬ್ ವಿಡಿಯೋ ಟ್ಯಾಗ್ಗಳು, ಚರ್ಚೆ ಮತ್ತು ಶೀರ್ಷಿಕೆಗಳನ್ನು ಹೇಗೆ ಆಪ್ಟಿಮೈಸ್ ಮಾಡುವುದು ಎಂಬುದನ್ನು ತಿಳಿಯಲು ಈ ಕೆಳಗಿನ ಸಲಹೆಗಳನ್ನು ಪರಿಗಣಿಸಿ. 1. ಕೀವರ್ಡ್ ಸಂಶೋಧನೆ. ಸಂಬಂಧಿತ ಕೀವರ್ಡ್ಗಳನ್ನು ಹುಡುಕಲು ಗೂಗಲ್ ಕೀವರ್ಡ್ ಪ್ಲಾನರ್ ಅಥವಾ ಯೂಟ್ಯೂಬ್ನ ಹುಡುಕಾಟ ಸಲಹೆಗಳ ವೈಶಿಷ್ಟ್ಯದಂತಹ ಪರಿಕರಗಳನ್ನು ಬಳಸಿ. ಹುಡುಕಾಟ ಪರಿಮಾಣ ಮತ್ತು ಸ್ಪರ್ಧೆಯ ನಡುವಿನ ಸಮತೋಲನದೊಂದಿಗೆ ಕೀವರ್ಡ್ಗಳನ್ನು ಆರಿಸಿ. 2. ಶೀರ್ಷಿಕೆ ಗ್ರಾಹಕೀಕರಣ. ನಿಮ್ಮ ಮುಖ್ಯ ಕೀವರ್ಡ್ ಅನ್ನು ಒಳಗೊಂಡಿರುವ ಬಲವಾದ ಮತ್ತು ಸಂಬಂಧಿತ ಶೀರ್ಷಿಕೆಯನ್ನು ರಚಿಸಿ. ನಿಮ್ಮ ವಿಡಿಯೋ ವಿಷಯವನ್ನು ಚಿಕ್ಕದಾಗಿ, ಆಕರ್ಷಕವಾಗಿ ಮತ್ತು ಸೂಚಿಸುವಂತೆ ಇರಿಸಿಕೊಳ್ಳಿ. 3. ವಿವರಣೆ ಗ್ರಾಹಕೀಕರಣ. ವಿಡಿಯೋ ವಿಷಯವನ್ನು ವಿವರವಾಗಿ ವಿವರಿಸುವ ವಿವರವಾದ ವಿವರಣೆಯನ್ನು ಬರೆಯಿರಿ. ಸಂಬಂಧಿತ ಕೀವರ್ಡ್ಗಳನ್ನು ಸೇರಿಸಿ ಮತ್ತು ನಿಮ್ಮ ಇತರ ವಿಡಿಯೋಗಳು, ಸಾಮಾಜಿಕ ಮಾಧ್ಯಮ ಅಥವಾ ವೆಬ್ಸೈಟ್ಗಳಿಗೆ ಲಿಂಕ್ಗಳನ್ನು ಒದಗಿಸಿ. 4. ಟ್ಯಾಗ್. ನಿಮ್ಮ ವಿಡಿಯೋ ವಿಷಯಕ್ಕೆ ಸಂಬಂಧಿಸಿದ ವಿಶಾಲ ಮತ್ತು ನಿರ್ದಿಷ್ಟ ಟ್ಯಾಗ್ಗಳ ಮಿಶ್ರಣವನ್ನು ಬಳಸಿ. ನಿಮ್ಮ ಮುಖ್ಯ ಕೀವರ್ಡ್ಗಳು ಮತ್ತು ಸಂಬಂಧಿತ ಪದಗುಚ್ಛಗಳ ವ್ಯತ್ಯಾಸಗಳನ್ನು ಸೇರಿಸಿ. ಟ್ಯಾಗ್ ಅನ್ನು ಅತಿಯಾಗಿ ತುಂಬಬೇಡಿ, ಸಮತೋಲಿತ ಮತ್ತು ನೈಸರ್ಗಿಕ ಬಳಕೆಗಾಗಿ ಗುರಿ. 5. ಆಕರ್ಷಕ ಥಂಬ್ನೇಲ್ಗಳು. ನಿಮ್ಮ ವಿಡಿಯೋವನ್ನು ನಿಖರವಾಗಿ ಪ್ರತಿನಿಧಿಸುವ ದೃಷ್ಟಿಗೆ ಇಷ್ಟವಾಗುವ ಥಂಬ್ನೇಲ್ಗಳನ್ನು ರಚಿಸಿ. ಪ್ರೇಕ್ಷಕರ ಗಮನವನ್ನು ಸೆಳೆಯಲು ಸ್ಪಷ್ಟ ಚಿತ್ರಗಳು ಮತ್ತು ಪಠ್ಯವನ್ನು ಬಳಸಿ. 6. ಸ್ಥಿರವಾದ ಬ್ರ್ಯಾಂಡಿಂಗ್.
ನಿಮ್ಮ ಥಂಬ್ನೇಲ್ಗಳು, ಶೀರ್ಷಿಕೆಗಳು ಮತ್ತು ಒಟ್ಟಾರೆ ಬ್ರ್ಯಾಂಡಿಂಗ್ಗಾಗಿ ಸ್ಥಿರವಾದ ಶೈಲಿಯನ್ನು ನಿರ್ವಹಿಸಿ. ಇದು ವೀಕ್ಷಕರಿಗೆ ನಿಮ್ಮ ವಿಷಯವನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಚಾನಲ್ಗೆ ಗುರುತನ್ನು ರಚಿಸುತ್ತದೆ. 7. ನಿಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಿ. ವೀಕ್ಷಕರನ್ನು ಇಷ್ಟಪಡಲು, ಕಾಮೆಂಟ್ ಮಾಡಲು ಮತ್ತು ಚಂದಾದಾರರಾಗಲು ಪ್ರೋತ್ಸಾಹಿಸಿ. ಸಮುದಾಯದ ಪ್ರಜ್ಞೆಯನ್ನು ಬೆಳೆಸಲು ಕಾಮೆಂಟ್ಗಳಿಗೆ ಉತ್ತರಿಸಿ. 8. ಅನಾಲಿಟಿಕ್ಸ್. ವೀಕ್ಷಕರು ನಿಮ್ಮ ವಿಷಯದೊಂದಿಗೆ ಹೇಗೆ ಸಂವಹನ ನಡೆಸುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಯೂಟ್ಯೂಬ್ ವಿಶ್ಲೇಷಣೆಗಳನ್ನು ನಿಯಮಿತವಾಗಿ ಪರಿಶೀಲಿಸಿ. ಕಾರ್ಯಕ್ಷಮತೆಯ ಡೇಟಾವನ್ನು ಆಧರಿಸಿ ನಿಮ್ಮ ತಂತ್ರವನ್ನು ಹೊಂದಿಸಿ. 9. ನವೀಕೃತವಾಗಿರಿ. ನಿಮ್ಮ ಕ್ಷೇತ್ರದಲ್ಲಿನ ಟ್ರೆಂಡ್ಗಳ ಮೇಲೆ ಕಣ್ಣಿಡಿ ಮತ್ತು ಅದಕ್ಕೆ ತಕ್ಕಂತೆ ನಿಮ್ಮ ವಿಷಯವನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಪ್ರೇಕ್ಷಕರಿಗೆ ಯಾವುದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡಲು ವಿಭಿನ್ನ ತಂತ್ರಗಳನ್ನು ಪ್ರಯೋಗಿಸಿ. ನೆನಪಿಡಿ, ಸ್ಥಿರತೆ ಮುಖ್ಯವಾಗಿದೆ. ಉತ್ತಮ ಆಪ್ಟಿಮೈಸ್ ಮಾಡಿದ ಮೆಟಾಡೇಟಾದೊಂದಿಗೆ ಗುಣಮಟ್ಟದ ವಿಷಯವನ್ನು ನಿಯಮಿತವಾಗಿ ಅಪ್ಲೋಡ್ ಮಾಡುವುದರಿಂದ ಯೂಟ್ಯೂಬ್ನಲ್ಲಿ ನಿಮ್ಮ ವಿಡಿಯೋಗಳ ಗೋಚರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಯೂಟ್ಯೂಬ್ SEOನಲ್ಲಿ ದೀರ್ಘಾವಧಿಯ ಯಶಸ್ಸಿಗೆ ಈ ಕೆಳಗಿನ ತಂತ್ರಗಳನ್ನು ಪರಿಗಣಿಸಿ. 1. ನಿತ್ಯಹರಿದ್ವರ್ಣ ವಿಷಯ. ಕಾಲಾನಂತರದಲ್ಲಿ ಪ್ರಸ್ತುತವಾಗಿರುವ ವಿಷಯವನ್ನು ರಚಿಸಿ. ಎವರ್ಗ್ರೀನ್ ವಿಡಿಯೋಗಳು ವೀಕ್ಷಕರನ್ನು ಆಕರ್ಷಿಸುವುದನ್ನು ಮುಂದುವರೆಸುತ್ತವೆ, ದೀರ್ಘಾವಧಿಯ ಗೋಚರತೆಗೆ ಕೊಡುಗೆ ನೀಡುತ್ತವೆ. 2. ಗುಣಮಟ್ಟ ಮತ್ತು ಸ್ಥಿರತೆ. ಉತ್ತಮ ಗುಣಮಟ್ಟದ ವಿಡಿಯೋ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿ. ವಿಷಯದ ಗುಣಮಟ್ಟ ಮತ್ತು ಅಪ್ಲೋಡ್ ವೇಳಾಪಟ್ಟಿ ಎರಡರಲ್ಲೂ ಸ್ಥಿರತೆಯು ಪ್ರೇಕ್ಷಕರ ನಂಬಿಕೆ ಮತ್ತು ನಿಷ್ಠೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. 3. ಕೀವರ್ಡ್ ಟ್ರೆಂಡ್ಗಳು ಮತ್ತು ನವೀಕರಣಗಳು. ನಿಮ್ಮ ಕ್ಷೇತ್ರದಲ್ಲಿ ಕೀವರ್ಡ್ ಟ್ರೆಂಡ್ಗಳ ಕುರಿತು ನವೀಕೃತವಾಗಿರಿ. ಯೂಟ್ಯೂಬಿನ ಅಲ್ಗಾರಿದಮ್ ವಿಕಸನಗೊಳ್ಳುತ್ತದೆ, ಆದ್ದರಿಂದ ದೀರ್ಘಾವಧಿಯ ಗೋಚರತೆಗಾಗಿ ಹೊಸ ಹುಡುಕಾಟ ನಡವಳಿಕೆಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. 4. ಪ್ರೇಕ್ಷಕರ ನಿಶ್ಚಿತಾರ್ಥ. ನಿಮ್ಮ ಚಾನಲ್ ಸುತ್ತಲೂ ಸಮುದಾಯವನ್ನು ಬೆಳೆಸಿಕೊಳ್ಳಿ. ಕಾಮೆಂಟ್ಗಳ ಮೂಲಕ ನಿಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಿ, ಪ್ರತಿಕ್ರಿಯೆಯನ್ನು ಕೇಳಿ ಮತ್ತು ಭವಿಷ್ಯದ ವಿಷಯಕ್ಕಾಗಿ ಅವರ ಆದ್ಯತೆಗಳನ್ನು ಪರಿಗಣಿಸಿ. 5. ಆಪ್ಟಿಮೈಸ್ ಮಾಡಿದ ಆರ್ಕೈವ್. ಪ್ರಸ್ತುತ ಕೀವರ್ಡ್ಗಳೊಂದಿಗೆ ಶೀರ್ಷಿಕೆ, ವಿವರಣೆ ಮತ್ತು ಟ್ಯಾಗ್ಗಳನ್ನು ನವೀಕರಿಸಲು ಹಳೆಯ ವಿಡಿಯೋಗಳನ್ನು ನಿಯಮಿತವಾಗಿ ಮರುಭೇಟಿ ಮಾಡಿ. ಇದು ಅಸ್ತಿತ್ವದಲ್ಲಿರುವ ವಿಷಯಕ್ಕೆ ಹೊಸ ಜೀವನವನ್ನು ಉಸಿರಾಡಬಹುದು. 6. ಪ್ಲೇಪಟ್ಟಿಗಳು ಮತ್ತು ಸರಣಿ. ವಿಷಯಗಳು ಅಥವಾ ವಿಷಯಗಳ ಆಧಾರದ ಮೇಲೆ ಪ್ಲೇಪಟ್ಟಿಗಳು ಮತ್ತು ಸರಣಿಗಳನ್ನು ರಚಿಸಿ. ಇದು ಬಹು ವಿಡಿಯೋಗಳನ್ನು ವೀಕ್ಷಿಸಲು ವೀಕ್ಷಕರನ್ನು ಉತ್ತೇಜಿಸುತ್ತದೆ, ಒಟ್ಟು ವೀಕ್ಷಣೆ ಸಮಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಚಾನಲ್ನ ಕಾರ್ಯಕ್ಷಮತೆಗೆ ಪ್ರಯೋಜನವನ್ನು ನೀಡುತ್ತದೆ. 7. ಕ್ರಾಸ್ ಪ್ರಮೋಷನ್. ಅಡ್ಡ ಪ್ರಚಾರಕ್ಕಾಗಿ ನಿಮ್ಮ ಕ್ಷೇತ್ರದಲ್ಲಿ ಇತರ ಯೂಟ್ಯೂಬರ್ಗಳು ಅಥವಾ ಪ್ರಭಾವಿಗಳೊಂದಿಗೆ ಸಹಕರಿಸಿ. ಇದು ನಿಮ್ಮ ವಿಷಯವನ್ನು ಹೊಸ ಪ್ರೇಕ್ಷಕರಿಗೆ ಪರಿಚಯಿಸಬಹುದು ಮತ್ತು ಸಮುದಾಯದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಬಲಪಡಿಸಬಹುದು. 8. ವಿಶ್ಲೇಷಣೆ ಮತ್ತು ಆಪ್ಟಿಮೈಸೇಷನ್. ಯಾವುದು ಕೆಲಸ ಮಾಡುತ್ತದೆ ಮತ್ತು ಏನು ಮಾಡುವುದಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಯೂಟ್ಯೂಬ್ ವಿಶ್ಲೇಷಣೆಗಳನ್ನು ನಿರಂತರವಾಗಿ ವಿಶ್ಲೇಷಿಸಿ. ಪ್ರೇಕ್ಷಕರ ನಡವಳಿಕೆ, ಜನಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ಷಮತೆಯ ಮೆಟ್ರಿಕ್ಗಳ ಆಧಾರದ ಮೇಲೆ ನಿಮ್ಮ ವಿಷಯ ತಂತ್ರವನ್ನು ಅಳವಡಿಸಿಕೊಳ್ಳಿ. 9. ವಿಷಯ ಸ್ವರೂಪಗಳನ್ನು ವೈವಿಧ್ಯಗೊಳಿಸಿ. ವೈವಿಧ್ಯಮಯ ಪ್ರೇಕ್ಷಕರ ಆದ್ಯತೆಗಳನ್ನು ಪೂರೈಸಲು ವಿಭಿನ್ನ ವಿಷಯ ಸ್ವರೂಪಗಳೊಂದಿಗೆ ಟ್ಯುಟೋರಿಯಲ್ಗಳು, ವಿಮರ್ಶೆಗಳು, ವ್ಲಾಗ್ಗಳು ಇತ್ಯಾದಿ ಪ್ರಯೋಗಿಸಿ. 10. ಥಂಬ್ನೇಲ್ಗಳು ಮತ್ತು ಬ್ರ್ಯಾಂಡಿಂಗ್. ಥಂಬ್ನೇಲ್ಗಳು ಚಾನಲ್ ಕಲೆ ಮತ್ತು ವಿಡಿಯೋ ಪರಿಚಯಗಳಿಗಾಗಿ ಸ್ಥಿರವಾದ ಬ್ರ್ಯಾಂಡಿಂಗ್ ತಂತ್ರವನ್ನು ನಿರ್ವಹಿಸಿ. ದೃಶ್ಯ ಸ್ಥಿರತೆ ನಿಮ್ಮ ಚಾನಲ್ನ ಗುರುತನ್ನು ಬಲಪಡಿಸುತ್ತದೆ. 11. SEO ಪರಿಷ್ಕರಣೆ. ಕಾಲಕಾಲಕ್ಕೆ ನಿಮ್ಮ SEO ತಂತ್ರವನ್ನು ಪರಿಷ್ಕರಿಸಿ. ಯೂಟ್ಯೂಬ್ನ ಅಲ್ಗಾರಿದಮ್ಗೆ ಬದಲಾವಣೆಗಳ ಕುರಿತು ಮಾಹಿತಿಯಲ್ಲಿರಿ ಮತ್ತು ಅದಕ್ಕೆ ಅನುಗುಣವಾಗಿ ನಿಮ್ಮ ಕೀವರ್ಡ್ ಗುರಿಯನ್ನು ಹೊಂದಿಸಿ. 12. ಸಮುದಾಯ ಭವನ. ನಿಮ್ಮ ಚಾನಲ್ ಸುತ್ತಲೂ ಸಮುದಾಯದ ಪ್ರಜ್ಞೆಯನ್ನು ರಚಿಸಲು ಬಳಕೆದಾರರು ರಚಿಸಿದ ವಿಷಯ, ಚರ್ಚೆಗಳು ಅಥವಾ ಅಭಿಮಾನಿಗಳ ಸಲ್ಲಿಕೆಗಳನ್ನು ಪ್ರೋತ್ಸಾಹಿಸಿ. ನೆನಪಿಡಿ, ಯೂಟ್ಯೂಬ್ SEO ಒಂದು ನಡೆಯುತ್ತಿರುವ ಪ್ರಕ್ರಿಯೆಯಾಗಿದೆ. ಇದು ಕೇವಲ ವೈಯಕ್ತಿಕ ವಿಡಿಯೋಗಳನ್ನು ಆಪ್ಟಿಮೈಸ್ ಮಾಡುವುದರ ಬಗ್ಗೆ ಅಲ್ಲ, ಆದರೆ ಪ್ಲಾಟ್ಫಾರ್ಮ್ನ ವಿಕಸನಗೊಳ್ಳುತ್ತಿರುವ ಲ್ಯಾಂಡ್ಸ್ಕೇಪ್ಗೆ ಹೊಂದಿಕೊಳ್ಳುವ ಸಮರ್ಥನೀಯ ಚಾನಲ್ ಅನ್ನು ರಚಿಸುವ ಬಗ್ಗೆಯೂ ಆಗಿದೆ. ಮೌಲ್ಯಯುತವಾದ ನಿತ್ಯಹರಿದ್ವರ್ಣ ವಿಷಯವನ್ನು ರಚಿಸುವುದರ ಮೇಲೆ ಕೇಂದ್ರೀಕರಿಸಿ, ನಿಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಿ ಮತ್ತು ಯೂಟ್ಯೂಬ್ ಪರಿಸರ ವ್ಯವಸ್ಥೆಯಲ್ಲಿನ ಬದಲಾವಣೆಗಳಿಗೆ ಹೊಂದಿಕೊಳ್ಳುವಂತೆ ಉಳಿಯಿರಿ.